ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಹೀಗೇ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಪ್ರತಿಯೊಂದು ವೀಡಿಯೋಸ್ಗಳು ನೋಡಬೇಕಲ್ಲ, ಹಾಗಾಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ಪ್ರತಿಯೊಂದು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಅಂತ ಹೇಳ್ತಾ ಫ್ರೆಂಡ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಸರ್ಕಾರದಿಂದ ಅಂದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿ ಈ ಒಂದು ಸೌಲಭ್ಯವನ್ನು ಎಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅದೇನೆಂದರೆ ಪಡಿತರ, ಅಂದರೆ ಆಹಾರ ಧಾನ್ಯಗಳು, ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಯಾರೆಲ್ಲ ಪಡೆದುಕೊಳ್ತಾ ಇದ್ದೀರಾ ಅವ್ರಿಗೊಂದು ಈ ಸೂಚನೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲಿ ಈ ಒಂದು ಕೆಲಸ ಮಾಡಿಕೊಳ್ಬೇಕಾಗುತ್ತೆ. ಸೊ ಅದೇನಪ್ಪ ಅಂತ ಅಂದರೆ, ಸರ್ಕಾರ ಯಾವುದೇ ಸರ್ಕಾರ ಬಂದ್ರೂ ಈ ಒಂದು ಯೋಜನೆಯಿಂದ ತುಂಬಾ ಉಪಯೋಗ ಆಗಿದೆ. ಅದನ್ನು ಕೋಟ್ಯಾಂತರ ಜನರು ತುಂಬ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಏನಂತ ಅಂದರೆ, ಯಾರೊಬ್ಬರೂ ಹಸಿವಿನಿಂದ ಇರಬಾರ್ದು. ಕೈಲಿ ಅಂದರೆ ಸರ್ಕಾರದಿಂದ ಉಚಿತವಾಗಿ ಇಂತಿಷ್ಟು ಅಂದರೆ ಒಂದು ಕುಟುಂಬಕ್ಕೆ ಅಕ್ಕಿ ಆಗಲಿ, ಗೋಧಿ ಆಗಲಿ, ಈ ಥರದ ಧಾನ್ಯಗಳನ್ನ, ದವಸ ಧಾನ್ಯಗಳನ್ನ ನೀಡ್ತಾ ಬಂದಿದೆ ಅಂತ ಹೇಳ್ಬೋದು. ಈ ಒಂದು ಸೌಕರ್ಯನ ತುಂಬ ಕೋಟ್ಯಾಂತರ ಜನ ಉಪಯೋಗಿಸ್ಕೊಳ್ತಿದ್ದಾರೆ. ಅದಕ್ಕೆ ಕೆಲವೊಂದು ನಿಬಂಧನೆಗಳಿರುತ್ತೆ. ಆ ಒಂದು ನಿಬಂಧನೆಗಳಂತಂದರೆ, ಅದ್ರ ತಕ್ಕನಾಗಿ ಎಷ್ಟು ಜನ, ಒಂದು ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಪ್ರತಿಯೊಬ್ಬರಿಗೂ ಈ ಒಂದು ಯೋಜನೆ ಅಂದರೆ ಈ ಒಂದು ಯೋಜನೆ ಮುಖಾಂತರ ಸಹಾಯ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು. ಈ ಏನಂತಂದರೆ, ನಿಬಂಧನೆಗಳು ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ರೂಲ್ಸ್ ಅಂತ ಇರುತ್ತೆ. ಅವ್ರದ್ದಾದಂಥ ನೆಟ್ವರ್ಕ್ಗಳಲ್ಲಿ ಅಂದರೆ ಪಡಿತರ ಯಾರೆಲ್ಲ ಕೊಡ್ತಿದ್ದಾರೆ, ಕೆಲವರು ಮೋಸದಿಂದ ತಗೊಳ್ತಾ ಇರ್ತಾರೆ. ಒಬ್ರದ್ದು ಒಂದು ರೇಷನ್ ಕಾರ್ಡ್ ಆಗಿ ಆಹಾರ ಧಾನ್ಯಗಳಾಗಿರ್ಬೋದು ಮೋಸದಿಂದ ಪಡ್ಕೊಂಡು ಹೊರಗಡೆ ಎಷ್ಟೋ ಲಾಭಕ್ಕೋಸ್ಕರ ಮಾರ್ಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಬಡವರಿಗೆ ಡೈರೆಕ್ಟಾಗಿ ಈ ಒಂದು ಯೋಜನೆ ಸಿಗಬೇಕು, ಈ ಒಂದು ಉಪಯೋಗ ಆಗಬೇಕು ಅಂತ ಅಂದ್ಬಿಟ್ಟು ಈ ಒಂದು ಪಡಿತರ ಚೀಟಿಯಲ್ಲಿ ಕೆಲವೊಂದಷ್ಟು ನಿಬಂಧನೆಗಳು ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ನಾವು ಎಲ್ಲನೂ ಸರ್ಕಾರದ ಯಾವುದೇ ರೀತಿ ಪ್ರತಿಯೊಂದು ರೂಲ್ಸ್ಗಳು ಏನು ಕೊಡ್ತಾರೆ ಈ ಒಂದು ಪಡಿತರ ಚೀಟಿಲಾಗಿರ್ಬೋದು, ಆಧಾರ್ ಕಾರ್ಡಲ್ಲಾಗಿರ್ಬೋದು, ಪ್ರತಿಯೊಂದನ್ನು ನಾವು ಅದನ್ನು ಪಾಲಿಸಬೇಕು. ನಮ್ಮ ಕುಟುಂಬದಲ್ಲಿ ಇಷ್ಟು ಜನ ನಾವು ಒಂದು ಅಕ್ಕಿನ ತಗೊಳ್ತಾ ಇದ್ದೀವಿ, ನಮ್ಮ ಕುಟುಂಬದ ನಿರ್ವಹಣೆಗೆ ಅಂದರೆ ಒಂದು ಆಹಾರ ಆಗಿರ್ಬೋದು, ಆಹಾರ ಧಾನ್ಯಗಳ ಮುಖಾಂತರ ಏನು ಸರ್ಕಾರ ಕೊಡ್ತಿದೆ, ಸೊ ಅದನ್ನು ನಾವು ಈ ಥರ ಉಪಯೋಗಿಸ್ಕೊಳ್ತಿದ್ದೀವಿ ಅಂತ ಒಂದು ಸರ್ಕಾರಕ್ಕೆ ಅಂದರೆ ಸರ್ಕಾರಕ್ಕೆ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ನಮ್ಮ ಒಂದು ಏನು ಸಹಾಯದ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ, ಅದನ್ನು ಯಾವುದೇ ರೀತಿ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಂತ ಅಂದ್ಬಿಟ್ಟು ಹೊರಗಡೆ ಅಂದರೆ ಕೆಲವೊಬ್ಬರು ಅಂಗಡಿಗಳಲ್ಲಾಗಿರ್ಬೋದು, ಭಾರತದಲ್ಲಿ ಇಂದಿಗೂ 2 ಹೊತ್ತು ಊಟಕ್ಕೋಸ್ಕರನೂ ತುಂಬಾ ಜನ ಕಷ್ಟಪಡೋರು ಇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ರಾಷ್ಟ್ರೀಯ ಆಹಾರ ಭದ್ರತಾ ಒಂದು ಕಾಯ್ದೆ ಅಡಿ ಈ ಒಂದು ಸೌಲಭ್ಯವನ್ನು ಡೈರೆಕ್ಟಾಗಿ ಎಂಥ ಬಡವರು ಇರ್ತಾರೆ ಅಂಥವ್ರಿಗೆ ಈ ಒಂದು ಯೋಜನೆ ತಲುಪಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಸೂಚನೆಯನ್ನು ಏನೇ ಒಂದು ಟೆಕ್ನಿಕಲ್ ಒಂದು ಏನಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಸರಿದೂಗಿಸ್ಕೊಂಡು ಹೋಗಬೇಕು, ಸಮ ಪ್ರಮಾಣದಲ್ಲಿ ಕರೆಕ್ಟಾಗಿ ಪ್ರತಿಯೊಂದು ಬಡವರಿಗೆ ತಲುಪಬೇಕು ಅಂತ ಈ ಒಂದು ವಿಶೇಷ ಸೂಚನೆಯನ್ನು ಜಾರಿಗೊಳಿಸಿದೆ. ಆ ವಿಶೇಷ ಸೂಚನೆ ಏನಂತ ಅಂದರೆ, ಕೆಲವರು ಅರ್ಹ ಆಗಿರ್ತಾರೆ ಮತ್ತು ಕೆಲವರು ಅನರ್ಹ ಆಗಿರ್ತಾರೆ. ಇಲ್ಲಿ ಅರ್ಹ ಆಗಿರೋರಿಗೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಈ ಒಂದು ಸೌಲಭ್ಯ ಸಿಗ್ತಾ ಇದೆ, ಅಂದರೆ ಬಳಸ್ಕೊಳ್ತಾರೆ. ಅನರ್ಹ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಒಂದು ಮಧ್ಯವರ್ತಿಗಳು ಯಾರಿರ್ತಾರೆ ಅದನ್ನು ಬಳಸ್ಕೊಂಡು ಅದನ್ನು ತುಂಬ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಅಂಥದ್ರಲ್ಲಿ ಫಿಲ್ಟ್ರ್ ಮಾಡಿ ಅಂಥವ್ರನ್ನ ಬೇರೆ ತೆಗೆದು ಯಾರೆಲ್ಲ ಅರ್ಹ ಪಡಿತರ ಚೀಟಿಗಳಿರುತ್ತೆ ಅಂಥವರಿಗೆ ಈ ಒಂದು ಸೂಚನೆ ಅಂತ ಹೇಳ್ಬೋದು. ಈ ಒಂದು ಸೂಚನೆ ಪ್ರತಿಯೊಂದು ರಾಜ್ಯಗಳಲ್ಲಾಗಿರ್ಬೋದು, ಇಡೀ ಭಾರತಕ್ಕೆ ಈ ಒಂದು ಸೂಚನೆ ಅಂತ ಹೇಳ್ಬೋದು. ಯಾಕಂತ ಅಂದರೆ ಇದರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಈ ಒಂದು ಸೂಚನೆ ಏನಪ್ಪ ಅಂತಂದರೆ, ಈ KYCನ ನಾವು ಡೈರೆಕ್ಟಾಗಿ ನೀವು ಎಲ್ಲಿ ಈ ಒಂದು ಪಡಿತರ ಚೀಟಿ ಅಂದರೆ ಪಡಿತರ ಆಹಾರ ಧಾನ್ಯಗಳನ್ನ ನೀವು ಪಡೆದುಕೊಳ್ತೀರಾ ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಈ KYC ಮೂಲಕ ನಿಮ್ಮ ಒಂದು ಫ್ಯಾಮಿಲಿಲಿ ಯಾವುದೇ ರೀತಿ ಅಂದರೆ ಆಧಾರ್ ಕಾರ್ಡು ಪ್ರತಿಯೊಂದು ಎಲ್ಲ ತೊಗೊಂಡೋದ್ರೆ ಅವರು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾರೆ ಸರ್ಕಾರಕ್ಕೆ. ಇದು ಒಂದು ಪಡಿತರ ಚೀಟಿ ಒಂದು ಅರ್ಹ ಆಗಿರುತ್ತೆ. ಸೊ ಇದನ್ನು ನಾವು ನೆಕ್ಸ್ಟು ರೇಷನ್ ಕೊಡೋದಕ್ಕೆ ಅರ್ಹ ಪಡಿತರ ಚೀಟಿ ಅಂತ ಹೇಳ್ಬೋದು ಅಂತ ಅವರು ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಅದರಲ್ಲಿ ಏನಕ್ಕೆ ಅಂದರೆ
ಆಗಲೇ ಹೇಳಿದಾಗೆ ಕೆಲವರು ಇರ್ತಾರೆ, ಮಧ್ಯಮವರ್ತಿಗಳು ಯಾರು ಇರ್ತಾರೆ ಅಂಥವ್ರನ್ನ ತಡೆಗಟ್ಟೋದಕ್ಕೋಸ್ಕರ ಅಂಥವರಿಗೆ ಹೋಗೋದು ಬೇಡ, ಡೈರೆಕ್ಟಾಗಿ ಬಡವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ಸರ್ಕಾರ ಯೋಚನೆ ಮಾಡಿದೆ ಅಂತ ಹೇಳ್ಬೋದು, ಭಾರತ ಸರ್ಕಾರ. ಸೊ ಈ KYC ಮಾಡಿಸಿ ನಿಮ್ಮ ಪಡಿತರ ಚೀಟಿ ಭದ್ರಪಡಿಸ್ಕೊಳ್ಳಿ. ಯಾಕಂದರೆ ಫೆಬ್ರವರಿ 15 ಕೊನೆ ದಿನಾಂಕ ಆಗಿರುತ್ತೆ. ಈ ಒಂದು KYC ಅಲ್ಲಿವರೆಗೂ ಮಾತ್ರ ಅಷ್ಟೇ ರೇಷನ್ ಕಾರ್ಡ್ ಅಂದರೆ ಧಾನ್ಯಗಳು, ಆಹಾರ ಧಾನ್ಯಗಳು ಕೊಡೋದಕ್ಕೆ ಸಾಧ್ಯ. ಆದರೆ ನೆಕ್ಸ್ಟ್ ನೀವು ಏನು ಅಪ್ಡೇಟ್ ಮಾಡ್ತೀರಾ ಅದು ಅನರ್ಹ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಬೇಗ ಹೋಗಿ ನಿಮ್ಮ ಹತ್ತಿರದ ಆನ್ಲೈನ್ ಏನಿರುತ್ತೆ ಆನ್ಲೈನ್ ಸ್ಟೋರ್ಗಳಿರುತ್ತಲ್ಲ ಅಲ್ಲಿ ಹೋಗಿ ನೀವು ಈ ಒಂದು KYC ಮಾಡಿಸ್ಬೋದು. ಮತ್ತು ನಿಮ್ಮ ಹತ್ತಿರದ ನೀವೆಲ್ಲಿ ತೊಗೊಳ್ತೀರ ಆಹಾರ ಧಾನ್ಯಗಳನ್ನ ಅಲ್ಲಿ ಕೂಡ ನೀವು KYC ಮಾಡಿಸ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಿಂದ ಇಂಪಾರ್ಟೆಂಟ್ ಏನಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಒಂದು ವಿಳಾಸ ಚೇಂಜ್ ಮಾಡಿಸೋದಾಗಿರ್ಬೋದು, ಫೋನ್ ನಂಬರ್ ಆ್ಯಡ್ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದೂ ಜನವರಿ 31 ಒಳಗಡೆ ಮಾಡಿಸ್ಬೇಕು ಅಂತ ಈ ಹಿಂದೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದು ಮಾಹಿತಿ ಪ್ರಕಾರ ಏನಂತ ಅಂದರೆ ಸರ್ಕಾರನೇ ಇದಕ್ಕೆ ಒಂದು ಬ್ರೇಕ್ ತಂದಿದೆ ಅಂತ ಹೇಳ್ಬೋದು. ನೀವು ಯಾವಾಗ ಬೇಕಾದ್ರೂ ನೀವು ತಿದ್ದುಪಡಿ ಮಾಡಿಸ್ಕೊಳ್ಬೋದು. ಹಾಗೆ ಫೋನ್ ನಂಬರ್, ಅಡ್ರೆಸ್ ಪ್ರತಿಯೊಂದು ಕೂಡ ನೀವು ಅಪ್ಡೇಟ್ ಮಾಡಿಸ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ದಿನಾಂಕದ ಅಂದರೆ ಇಷ್ಟು ದಿನಾಂಕದಲ್ಲಿ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂತ ಏನು ಮಾಹಿತಿ ಇತ್ತು ಅದೆಲ್ಲ ಇಲ್ಲ. ನೀವು ಯಾವಾಗ ಬೇಕಾದ್ರೂ ಅಪ್ಡೇಟ್ ಮಾಡಿಸ್ಬೋದು ಅಂತ ಈ ಒಂದು ಸೂಚನೆಯನ್ನು ಸರ್ಕಾರದಿಂದ ಹೊರಡಿಸಿದೆ. ಸೊ ನೀವು ರೇಷನ್ ಕಾರ್ಡ್ ಯಾವುದೇ ರೀತಿ ತಿದ್ದುಪಡಿ ಮಾಡಿಸ್ಬೇಕಾದ್ರೂ ನೀವು ಯಾವಾಗ ಬೇಕಾದ್ರೂ ತಿದ್ದುಪಡಿ ಮಾಡ್ಬೋದು. ಸರ್ವರ್ ಬ್ಯುಸಿ ಇರೋ ಕಾರಣದಿಂದ ಇಂತಿಷ್ಟೇ ತಾರೀಕಲ್ಲಿ ನೀವು ಕ್ಲೋಸ್ ಮಾಡಬೇಕು ಅಂತ ಹೇಳಿರ್ತಾರೆ. ಸೊ ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನಿಧಾನಕ್ಕೆ ನೀವು ಅಪ್ಡೇಟ್ ಮಾಡಿಸ್ಕೊಳ್ಬೋದು. ಈ ಒಂದು ಮಾಹಿತಿ ನಿಮಗೆ ತುಂಬ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ತಡ ಮಾಡಬೇಡಿ, KYC ಮಾಡಿಸೋದ್ರಿಂದ ನಿಮ್ಮ ಅನುಕೂಲಕ್ಕೋಸ್ಕರ ಭಾರತ ಸರ್ಕಾರ ಈ ಒಂದು ಸೂಚನೆ ನೀಡಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ಲ, ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಹೋಗಿ ಅಪ್ಡೇಟ್ ಮಾಡಿಸಿ. ಥ್ಯಾಂಕ್ ಯು ಆಲ್.